ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತು ನಾನು ಮಶ್ರೂಮ್ ದಮ್ ಬಿರಿಯಾನಿ ಮಾಡಕತ್ತೇನೆ. ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ಬೇಕಂತಂದ್ರೆ ಮಶ್ರೂಮ್ನ ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಅರ್ಶಿಣ ಪುಡಿ ಮತ್ತು ಉಪ್ಪು ಹಂಗೆ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಸ್ತಾಗಿ ಅದನ್ನು ನೆನೆಯಾಕೆ ಬಿಟ್ಬಿಡ್ರಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕಂತಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬನ್ನಿ ಮಸ್ತಾಗ ನಾವು ಇವತ್ತು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಅದು ವೆಜ್ ಬಿರಿಯಾನಿ ಅನ್ಕೊಳ್ಬೋದು. ನೀವು ಮನ್ಯಾಗ ಏನು ವೆಜಿಟೇಬಲ್ ಇರ್ತೈತಿ ಅದನ್ನು ಹಾಕಿನೂ ಕೂಡ ನೀವು ಇಲ್ಲೇ ಮಾಡ್ಕೋಬೋದು. ನಿಮ್ಗೆ ಬಿರಿಯಾನಿ ಫ್ಲೇವರ್ ಬರಬೇಕಂದ್ರೆ ಪುದೀನ ಮತ್ತು ಕೊತ್ತಂಬರಿ ನೀವು ಹಾಕಬೇಕು, ಅಂದ್ರೆ ಆ ಫ್ಲೇವರ್ ಚಲೋ ಬರ್ತೈತಿ. ಟ್ರೈ ಮಾಡಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿನ ನೀಟಾಗಿ ಕಟ್ ಮಾಡಿ ಹಾಕೋರಿ. ಶುಂಠಿ ಮ್ಯಾಲಿನ ಸಿಪ್ಪಿ ತೆಗೆದುಬಿಡ್ರಿ, ಯಾಕಂದರೆ ಇಲ್ಲಿ ಬೆಂಗಳೂರು ಸೈಡಿಂದ ಶುಂಠಿ ಉಸುಗು ಭಾಳ ಇರ್ತೈತಿ. ಅದನ್ನ ಉಸುಗ್ನಾಗ ಬೆಳೆಯೋದ್ರಿಂದ. ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕೋರಿ. ಇದನ್ನೇನು ಮಾಡಿರಿ ಗ್ರೈಂಡ್ರ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೋರಿ. ಈಗ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಳತ್ತೀನಿ. ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತೀನಿ ನಾನು. ನೀವು ಉಳ್ಳಾಗಡ್ಡಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಬರ್ತೈತಿ, ಟೇಸ್ಟ್. ಇದು ಬಿರಿಯಾನಿದು ಗುಟ್ಟು. ದಮ್ ಬಿರಿಯಾನಿಗೆ ಯಾವಾಗಲೂ ಈ ಥರ ಉಳ್ಳಾಗಡ್ಡಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಭಾಳ ರುಚಿ ಬರ್ತೈತಿ. ನಾ ಇದು ಫಸ್ಟ್ ಟೈಮ್ ಇದು ಬಿರಿಯಾನಿ ಮಾಡೀನಿ, ದಮ್ ಬಿರಿಯಾನಿ. ಈ ಹಿಂದೆ ನಾ ಯಾವಾಗೂ ಮಾಡಿರಲಿಲ್ಲ, ಆದರೂ ಫಸ್ಟ್ ಟೈಮ್ ಮಾಡೇನಂದ್ರು ಟೇಸ್ಟ್ ಮಾತ್ರ ಸೂಪರ್ ಬಂದಿತ್ತು. ಈ ರೀತಿ ನೀವು ಮಾಡಿ ನೋಡ್ರಿ. ಇದಕ್ಕೆಲ್ಲ ವೆಜಿಟೇಬಲ್ಸ್ ಬೇಕಾ ಅಂತೇನಿಲ್ಲ, ಮನ್ಯಾಗ ಏನು ವೆಜಿಟೇಬಲ್ ಇರ್ತೈತಿ ಅದನ್ನು ಬಳಸ್ಕೊಂಡು ನೀವು ಮಾಡಿರಿ. ಜಸ್ಟ್ ಮಶ್ರೂಮು ಮತ್ತು ಪನ್ನೀರನ್ನು ನೀವು ಇಲ್ಲೇ ಹಾಕೋಬೋದು. ಈಗ ನೋಡ್ರಿ ಆಲ್ಮೋಸ್ಟ್ ಹುರ್ಯಾಕೆ ಬಂದೈತಿ ಉಳ್ಳಾಗಡ್ಡಿ ಎಷ್ಟು ನೀಟಾಗಿ ಹುರ್ಕೊತೀರಿ ಅಷ್ಟು ಫ್ಲೇವರ್ ಚಲೋ ಬರ್ತೈತಿ. ಒಂದು ಸರ್ತಿ ಟ್ರೈ ಮಾಡಿರಿ, ನೋಡ್ರಿ ನೀವು. ಇದನ್ನು ನಾನು ಯಾವುದು ಡಬ್ರಿ ಒಳಗೆ ಇದ್ರೊಳಗೆ ಮಾಡೋಕೆ ಹೋಗಲಿಲ್ಲ, ಕುಕ್ಕರ್ನಾಗನ ಮಾಡಿದೆ. ಯಾಕಂದ್ರೆ ಕುಕ್ಕರ್ ದಪ್ಪ ಇರ್ತೈತಲ್ಲ, ಕುಕ್ಕರ್ನಾಗ ಸ್ವಲ್ಪ ದಮ್ಮನ್ನು ಲಘು ಕಟ್ಕೋಬೋದು ನಾವು. ಈಗ ನೋಡ್ರಿ ಉಳ್ಳಾಗಡ್ಡಿ ಇಷ್ಟು ಕೆಂಪಗಾಗ ಹುರಿಬೇಕು. ಭಾಳ ಹೊತ್ತಂಗೆ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ಹುರಿದ್ರೆ ಸಾಕು. ಬೇಕಾದ್ರೆ ನೀವೇನು ಮಾಡ್ಕೋಬೋದು, ತುಪ್ಪದಾಗೂ ಬೇಕಾದ್ರೆ ಇದನ್ನ ಹುರ್ಕೋಬೋದು. ನಾನು ಒಳ್ಳೆ ಎಣ್ಣೆಯಾಗ ಹುರ್ಕೊಂಡೇನಿ. ಆಮೇಲೆ ಅದ ಎಣ್ಣೆ ಒಳಗನ ಒಂದು ಸ್ವಲ್ಪ ಎಣ್ಣೆ ತೆಗ್ದೆ ನಾನು. ಈಗ ಒಂದು ಸ್ವಲ್ಪ ನಂಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ನಾನು. ಅದ್ರಾಗ ಕ್ಯಾರೆಟ್ ಹಾಕ್ಕೊಳತ್ತೀನಿ. ನೀವು ಇದಕ್ಕೆ ಫ್ಲವರ್ ಹಾಕ್ಕೋಬೋದು, ಆಲೂಗಡ್ಡೆ ಹಾಕ್ಕೋಬೋದು, ನಿಮ್ಗೆ ಏನು ಇಷ್ಟ ವೆಜಿಟೇಬಲ್ಸ್, ಬೀನ್ಸ್ ಹಾಕ್ಕೋಬೋದು. ನಮ್ಮ ಮನ್ಯಾಗ ಇದ್ದಿದ್ದೆ ಅದೊಂದು ಹಾಕಿ ಇವತ್ತು ನಾನು ಟ್ರೈ ಮಾಡಿ ನೋಡಿದೆ. ಟೇಸ್ಟ್ ಮಾತ್ರ ಸೂಪರ್ ಬಂದೈತಿ. ಆಮೇಲೆ ಇದು ಒಂದು ಲೈಟಾಗಿ ಫ್ರೈ ಆಗಬೇಕು ತರಕಾರಿ. ಇದು ಫ್ರೈ ಆದಮೇಲೆ ಇದಕ್ಕೇನು ಮಾಡ್ತೀನಿ, ಈಗ ಟಮಾಟಿ ಕಟ್ ಮಾಡಿ ಟಮಾಟಿ ನಾನು ಹಾಕ್ಕೊಳತ್ತೀನಿ. ಟಮಾಟಿನೂ ಮಸ್ತ್ನಂಗೆ ಚಲೋತ್ನಂಗೆ ಇದನ್ನು ಬೇಯಬೇಕಿದೆ. ಯಾಕಂದ್ರೆ ಹಸಿ ವಾಸನೆ ಇದ್ರೆ ಅದು ಬಾಯಾಗ ಅದ ಬರ್ತೈತಿ ಟಮಾಟಿ ತಿನ್ಬೇಕಾದ್ರೆ. ಇದ್ರಾಗ ನೀಟಾಗಿ ಏನು ಮಾಡಿರಿ ಚೆಂದಾಗಿ ಬೇಯಿಸ್ಕೊರಿ. ಆಮೇಲೆ ಆಗಲೇ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಲ್ಲ ಏನದು ಕೊತ್ತಂಬರಿ ಆಮೇಲೆ ಪುದೀನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನೇನು ಮಾಡಿರಿ ಇದ್ರಾಗನ ಹಾಕಿ ಬೇಯಿಸಿಬಿಡ್ರಿ. ಟೊಮೊಟೊ ಆಮೇಲೆ ಪೇಸ್ಟ್ ಎಲ್ಲನೂ ಚೆಂದಾಗಿ ಬೆಂದುಬಿಡ್ತೈತಿ. ಇದಕ್ಕೆ ನಾನೀಗ ಒಂದು ಬಟ್ಲ ಆಗುವಷ್ಟು, ಒಂದು ಸಣ್ಣ ಬಟ್ಲೆ 1 ಬಟ್ಲ ಆಗುವಷ್ಟು ಮೊಸರು ಹಾಕ್ಕೊಳಕತ್ತೀನಿ. ನೀವು ಮೊಸರು ಇಲ್ಲ ಅಂತಂದ್ರೆ ಮೊಸರು ಸ್ಕಿಪ್ ಮಾಡ್ಬೋದು, ಬಟ್ ಮೊಸರು ಹಾಕಿದ್ರೆ ಮಾತ್ರ ಚಲೋ ಇರ್ತೈತಿ ಟೇಸ್ಟ್. ಈಗ ಮೊಸರು ಏನು ಮಾಡಬೇಕು, ನೀಟಾಗಿ ಬೇಯಿಸ್ಕೊಂಡಂಗೆ ಏನಾಕೈತಿ ಎಣ್ಣೆ ಬಿಟ್ಕೊತ ಹೋಗ್ತೈತಿ. ಹಂಗೆ ನಾನಿಲ್ಲ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿದು ಪೌಡ್ರ್ ಹಾಕ್ಕೊಳತ್ತೀನಿ. ಯಾವುದಂದ್ರೆ ಚಿಕನ್ ಬಿರಿಯಾನಿ ಪೌಡ್ರ್ ನಾನಿಲ್ಲಿ ಹಾಕ್ಕೊಳಕತ್ತೀನಿ. ನೀವು ಮನ್ಯಾಗ ಮಾಡಿದ್ದಿತ್ತಂದ್ರೆ ಮನ್ಯಾಗ ಮಾಡಿದ್ದು ಹಾಕ್ಕೋಬೋದು. ಇಲ್ಲ ನಾವು ಬಿರಿಯಾನಿ ಪೌಡ್ರ್ ತಿನ್ನೋದಿಲ್ಲ ಅಂತಂದ್ರೆ ಗರಂ ಮಸಾಲನೂ ಹಾಕೋರಿ, ಟೇಸ್ಟ್ ಚಲೋ ಆಕೈತಿ. ಇಷ್ಟ ಆದರೆ ಸಾಕು. ಇದಕ್ಕೆ ಏನಿಲ್ಲ ಚಿಟಿಗೆ ಆಗುವಷ್ಟು ಏನು ಮಾಡಿರಿ ಉಪ್ಪು ಹಾಕೋರಿ. ಯಾಕಂದ್ರೆ ನಾವು ಮುಂಚೆ ಮ್ಯಾಗ್ನೇಟ್ ಮಾಡೋಕ್ಕೂ ಉಪ್ಪು ಹಾಕ್ಕೊಂಡಿರ್ತೀವಿ. ಇಲ್ಲಿ ಉಪ್ಪು ನೋಡಿ ಹಾಕೋರೆ ನೀವು. ಆಮೇಲೆ ಇಲ್ಲಿ ನಾನೇನು ಮಾಡತ್ತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ನಾ ಖಾರ ಭಾಳ ತಿನ್ನೋಂಗಿಲ್ಲ, ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಳಕತ್ತೀನಿ. ನಿಮಗೆ ಖಾರ ತಿನ್ನೋರು ಏನಾರು ಇದ್ರೆ ನಿಮ್ಮ ಬಾಯಿ ಟೇಸ್ಟ್ ಹೆಂಗೆ ಬೇಕು ಹಂಗೆ ಖಾರನೂ ನೀವು ಹಾಕ್ಕೋಬೋದಿಲ್ಲೇ. ಆಮೇಲೆ ಇದು ಸ್ವಲ್ಪ ಬೆಂದಾದ್ಮೇಲೆ ಆವಾಗಲೇ ನಾವು ಏನು ಇದನ್ನು ನೆನೆಯಾಕಿಟ್ಟಿದ್ವಲ್ಲ ಮಶ್ರೂಮ್, ಅದನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಏನು ಮಾಡಿರಿ ಚೆಂದಾಗಿ ಇದನ್ನು ಬೇಯಿಸ್ಕೊರಿ. ಮತ್ತು ಹಂಗೆ ಇಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡೇನಿ. ಎಷ್ಟು ನೀವು ಮಶ್ರೂಮ್ ಹಾಕ್ಕೊಳಕತ್ರಿ ಅದ್ರ ಕ್ವಾಂಟಿಟಿ ಮೇಲೆ ನೀವು ಅಕ್ಕಿ ಹಾಕೋರಿ, ಇಲ್ಲಾಂದ್ರೆ ಮಶ್ರೂಮ್ ಕಾಣೋದೇ ಇಲ್ಲ. ಈಗ ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿನ ನಾನು ತೊಗೊಂಡೇನಿ. ಆ ಅಕ್ಕಿನ ಏನು ಮಾಡ್ತೀನಿ ತೊಳೆದು ನೀಟಾಗಿ ನೆನೆಯಾಕಿಟ್ಬಿಟ್ಟೇನಿ. ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿಮಗೆ, ಹಂಗೆ ತೋರ್ಸೇನೆ ನಾನು.
ಈಗ ಒಂದು ಗುಂಡಿಗೆ ನೀರು ಹಾಕ್ಕೋರಿ. ನೀರು ಇಷ್ಟ ಹಾಕ್ಕೋಬೇಕಂತೇನಿಲ್ಲ. ನೀರು ಏನು ಮಾಡ್ತೇವೆ ಇದನ್ನು ಲಾಸ್ಟಿಗೆ ಬಸದು ತೆಗಿತೇವೆ. ಆದ್ದರಿಂದ ಒಂದು ಗುಂಡಿ ನಿಮ್ಮ ಎಷ್ಟು ಅಕ್ಕಿ ತೊಗೊಂಡಿರ್ತೀರಿ ಅದ್ರ 2ರಷ್ಟು ನೀವು ನೀರು ಕಾಯಕ್ಕಿಡ್ರಿ. ಕಾಯಕ್ಕಿಟ್ಮೇಲೆ ಏನು ಮಾಡಿರಿ, ಚಕ್ಕಿ, ಲವಂಗ, ಮೆಣಸು, ಎಣ್ಣೆ, ಪಲಾವ್ ಎಲೆ ಇದ್ದಿದ್ದಿಲ್ಲ, ನಾನು ಸ್ಕಿಪ್ ಮಾಡೀನಿ. ಪಲಾವ್ ಎಲೆನೂ ಹಾಕ್ರಿ, ಚಲೋ ಆಕತಿ. ಹಾಕಿ ಏನು ಮಾಡಿರಿ, ಇದನ್ನು ಒಂದೀಟು ಎಣ್ಣೆ ಹಾಕಿ ಬಾಯಿ ಮುಚ್ಚಿ ಮಸ್ತಾಗ ಕುದಿಯಕ್ಕೆ ಬಿಟ್ಬಿಡ್ರಿ. ಇದು ಕುದ್ಮೇಲೆ ಮಸ್ತಾಗ ಕುದಿ ಬರ್ಬೇಕು. ನೀರು ಕುದಿ ಬರೋಕ್ಕೂ ಮುಂಚೆನೇ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಹಣ್ಣು ಮಿಜ್ಜಾಗ್ಬಿಡ್ತೈತಿ. ನಾನು ಮನ್ಯಾಗ ಇದ್ದಿದ್ದು ಅಕ್ಕಿನ ಹಾಕಿ ಮಾಡಕ್ಕೆ ಕುಂತೀನಿ. ನೀವು ಸೋನಾ ಮುಸ್ರಿ ಅಕ್ಕಿ ತೊಗೊಂಬಂದು ಮಾಡಿರಿ, ಮಸ್ತ್ ಆಕೈತಿ. ಇದನ್ನು ಹಾಕಿ ಏನಿಲ್ಲ ಮಸ್ತಾಗ ಕುದಿಯಕ್ಕೆ ಇಟ್ಬಿಡ್ರಿ. ಇದನ್ನು ಮಸ್ತಾಗ ಕುದಿಯಕ್ಕೆ ಇಟ್ಟಾದ್ಮೇಲೆ ಒಂದು ಚಂತಕ ಬಾಯಿ ಮುಚ್ಚಿಟ್ರಿ ಇಡ್ರಿ. ಆಮೇಲೆ ಅಣ್ಣ ಒಂದು ಸ್ವಲ್ಪ ಹಿಚ್ಚಿಗೆ ನೋಡಿರಿ. ಅಣ್ಣ ಸ್ವಲ್ಪ ಗಂಡಿದ್ದಾಗನೇ ತೆಗೆದುಬಿಡ್ಬೇಕು. ಅಂದ್ರೇನು ಅಣ್ಣ ಹಿಂಗೆ ಹಿಚ್ಚಿಗೆ ನೋಡಿದಾಗ ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಹಿಂಗೆ ಇಷ್ಟಿದ್ದಾಗನ ನೋಡಿ ತಕ್ಕೊಂಡು ಅದನ್ನೇನು ಮಾಡಿರಿ, ನೀಟಾಗಿ ಬಸದು ಅಣ್ಣನ ಬೇರೆ ಒಂದು ಬೌಲಿಗೆ ಹಾಕ್ಕೋರಿ. ಹಿಂಗೆ ಬೇರೆ ಒಂದು ಬೌಲಿಗೆ ಹಾಕ್ಕೊಂಡು ಏನು ಮಾಡಿರಿ, ಒಂದೀಟು ನೀರು ಇಲ್ಲಾರಂಗೆ ಬಸ್ಕೋರಿ. ಇಲ್ಲ ನೀರು ಇತ್ತಂತಂದ್ರೆ ದಮ್ ಬಿರಿಯಾನಿ ದಮ್ ಕಟ್ಟಕ್ಕೆ ಗಾವ್ ಆಗೋದಿಲ್ಲ. ಯಾಕಂದ್ರೆ ನಾವು ಗ್ರೇವಿ ರೆಡಿ ಮಾಡ್ಕೊಂಡಿರ್ತೇವಲ್ಲ, ಅದ್ರಾಗೂ ನೀರು ಕಂಟೆಂಟ್ ಇರ್ತೈತಿ, ಇದ್ರಾಗೂ ನೀರು ಕಂಟೆಂಟ್ ಇದ್ರೆ ಕೆಟ್ಟ ಮಿಜ್ಜಾಗ್ಬಿಡ್ತೈತಿ. ಅದು ಅಣ್ಣ ತಿನ್ನೋಕ್ಕಾಗೋಂಗಿಲ್ಲ. ಅದಕ್ಕೆ ನಾ ಹೇಳತ್ತಿದ್ದೆ. ಇದು ಸ್ವಲ್ಪ ಟೈಮ್ ಹಿಡಿದೈತಿ, ಆದರೂ ಟೇಸ್ಟ್ ಮಾತ್ರ ಚಲೋ ಆಕತಿ. ಏನಿಲ್ಲ, ಒಂದು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಮಸ್ತಾಗ ಒಂದು ಹಂಚಿಡ್ರಿ. ದಪ್ಪಂದು ಹಂಚು ಫುಲ್ಲು ಕಾಯ್ಬೇಕು. ಫುಲ್ ಕಾದ್ಮೇಲೆ ಅದ್ರ ಮೇಲೆ ಕುಕ್ಕರ್ ಇಡ್ರಿ. ಕುಕ್ಕರ್ ಇಟ್ಮೇಲೆ ಏನು ಮಾಡಿರಿ, ಗ್ರೇವಿ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಫಸ್ಟ್ ಅದು ಒಂದು ಲೇಯರ್ ಏನು ಮಾಡಿರಿ, ಗ್ರೇವಿ ಹಾಕ್ರಿ. ಗ್ರೇವಿ ಫಸ್ಟ್ ಸ್ವಲ್ಪ ನೀರಿಗಿದ್ದಿದ್ದೆ ತಳಕ್ಕೆ ಹಾಕ್ರಿ. ಯಾಕಂದ್ರೆ ತಳ ಹೊತ್ತಬಾರ್ದಲ್ಲ, ಅದಕ್ಕೆ ನಾನೀಗ ಹಾಕೊಳತ್ತೇನೆ ನೋಡಿರಿ. ಅದೇ ಸ್ಟೆಪ್ಪ ಫಾಲೋ ಮಾಡಿರಿ. ನಾನು ಇದನ್ನು ಹಾಕಬೇಕಾದ್ರೆ ನನ್ನ ಮಗನ ಗದ್ದಲ್ದಾಗ ಹುರಿದಿದ್ದು ಈರುಳ್ಳಿ ಹಾಕೋದ ಮರ್ತು ಬಿಟ್ಟಿದ್ದೆ. ಆದರೆ ನಾನು ಲಾಸ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ಸೂಪರ್ ಬಂತು. ನೀವೇನು ಮಾಡಿರಿ, ಈಗ ಇದ್ರ ಮ್ಯಾಲೀಗ ಒಂದು ಲೇಯರ್ ಅನ್ನ ಹಾಕೋರಿ. ಹಿಂಗೆ ನೀಟಾಗಿ ಒಂದು ಲೇಯರ್ ನೀವು ಅನ್ನ ಹಾಕೋರಿ. ನಾ ಹೆಂಗೆ ಹಾಕೊಳತ್ತೇನೆ ನೋಡಿರಿ. ಅಣ್ಣ ಭಾಳ ಬಿಸಿ ಇತ್ತು, ಅದಕ್ಕೆ ನಾನು ಚಮಚಲೇನ ಹಾಕೊತೀನಿ. ಅಣ್ಣ ಏನಾರ ಒಂದು ಸ್ವಲ್ಪ ನೀವು ಆರಿತ್ತಂತಂದ್ರೆ ಏನು ಮಾಡಿರಿ, ಕೈಲೇನ ಹಾಕ್ರಿ. ಚಂದಾಗ ನೀಟಾಗಿ ಕೂಡ್ತೈತಿ. ಅಂದ್ರೆ ಅಂದಂಗೆ ದಮ್ ಕಟ್ಟಬೇಕಾರೆ ಒಂದು ಸ್ವಲ್ಪ ಚಪಾತಿ ಹಿಟ್ಟು ನೀವು ನಾದ್ಕೊಂಡು ಇಟ್ಕೊಂಡಿರ್ರಿ. ಯಾಕಂತಂದ್ರೆ ಅದು ಸೀಟಿ ಇರ್ತೈತಲ್ಲ, ಆ ಸೀಟಿ ಹಾಕೋ ಬದ್ಲಿನ ಆ ಸೀಟಿಗೆ ಏನು ಮಾಡ್ಬೇಕು, ನಾವು ಸ್ವಲ್ಪ ಹಿಟ್ಟು ಹಚ್ಬೇಕು. ಯಾಕಂತಂದ್ರೆ ಇದು ಸೀಟಿ ಹಾಕಿದ್ವಿ ಅಂದರೆ ಏರ್ ಹೊರಗೆ ಹೋಗಿಬಿಡ್ತೈತಿ. ಇದು ಏರ್ ಹೊರಗೆ ಹೋಗಬಾರ್ದು. ಇದೇನಿಲ್ಲ, ಒಂದು 10-15 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೀವು ಇಲ್ಲೇ ನಾನು ಹಾಲ್ನಾಗ ಏನದು ಕೇಸರಿ ನೆನೆ ಇಟ್ಟಿದ್ದೆ. ಇದು ಆಪ್ಷನಲ್, ಇದು ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಇಲ್ಲ. ಕೇಸರಿ ಹಾಕೋಬೇಕಂತೇನಿಲ್ಲ. ನಮ್ಮ ಮನ್ಯಾಗ ಇತ್ತಲ್ಲ, ಅಪ್ಪನ ಪ್ರೆಗ್ನೆಂಟ್ ಅದು ತೊಗೊಂಬಂದಿದ್ದು ಹಾಗೆ ಇತ್ತು, ಅದನ್ನು ಹಾಕಿದ್ದೆ ನಾನು. ಈಗ ಮತ್ತು ಇನ್ನೊಂದು ಲೇಯರ್ ನಾನೇನು ಮಾಡ್ತೀನಿ, ಗ್ರೇವಿ ಹಾಕೋತೀನಿ ನೋಡಿರಿ. ಇನ್ನೊಂದು ಲೇಯರ್ ಗ್ರೇವಿ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ನಾನೇನು ಮಾಡ್ತೀನಿ, ರೈಸ್ ಹಾಕೋತೇನೆ. ಮತ್ತು ಹಾಕೋತೇನೆ. ಹಂಗೆ ಮಾಡ್ಕೊತ ಪೂರ್ತಿ ಹಾಕೋರಿ. ಪೂರ್ತಿ ಈ ಥರ ಏನಿಲ್ಲ, ಅನ್ನ ಪೂರ್ತಿ ಹಾಕಿ ಕವರ್ ಮಾಡ್ಕೊರಿ. ನಾವು ಉದಿದ್ದನ್ನು ಅಷ್ಟು ಬೆಳೆದು ಹಾಕಿದೆ. ಇದಕ್ಕೇನಿಲ್ಲ, ಮಸ್ತಾಗಿ ಇದ್ರದ್ದು ಬಾಯಿ ಮುಚ್ಚಿಟ್ಬಿಡ್ರಿ. ಬಾಯಿ ಮುಚ್ಚಿ ಒಂದು 10 ನಿಮಿಷ ಇಡ್ರಿ. ಮತ್ತು 15-20 ನಿಮಿಷ ಚಲೋ ಆಕತ್ತಡೆ ಅಂತ ಇಟ್ರಿ ಅಂದ್ರೆ ತಳ ಸೀದಿ ತಿನ್ನೋಕೆ ಆಗೋದಿಲ್ಲ ನಿಮ್ಗೆ, ಹಂಗಾಗ್ಬಿಡ್ತೈತೆ ಅದು. ಅದ್ರದ್ದೇನು ಸೀಟಿಗೇನು ಸ್ವಲ್ಪ ಹೋಲ್ ಇರ್ತೈತಲ್ಲ, ಅಲ್ಲೇ ಸ್ವಲ್ಪ ಇಲ್ಲೇ ಚಪಾತಿ ಹಿಟ್ಟು ಅಂಟಿಸ್ರಿ. ಬೆಶ್ಶಂಗೆ ತುರ್ಕಕ್ಕೆ ಹೋಗ್ಬೇಡ್ರಿ ಮತ್ತು ಸೀಟಿ ಒಳಗೆ, ಮತ್ತು ತೊಳೆಯೋದಕ್ಕೆ ಕಷ್ಟ ಆಗ್ಬಿಡ್ತೈತಿ. ಹಂಚು ಮಸ್ತ್ ಕಾದಿರ್ಬೇಕು. ಹಂಚು ಮಸ್ತ್ ಕಾದಿತ್ತಂದ್ರೆ ಬಿರಿಯಾನಿ ಮಾತ್ರ ಸೂಪರ್ ಆಕತಿ. ಇದೊಂದು ಸರ್ತಿ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು. ನೋಡ್ರಿ ಇಲ್ಲೇ ಉದ್ರಾಗಿ ಮಸ್ತಾಗೈತಿ. ಫ್ಲೇವರ್ ಮಾತ್ರ ಭಾಳ ಚಲೋ ಬಂದಿತ್ತು. ಆಮೇಲೆ ಇದಕ್ಕೆ ನೀವು ನಡು ಏನು ಮಾಡ್ಕೋಬೋದು, ಕೊತ್ತಂಬರಿ ಮತ್ತು ಪುದೀನೂ ಸ್ವಲ್ಪ ಹಾಕ್ಕೊಂಡು ದಮ್ ಕಟ್ಕೋಬೋದು. ಭಾಳ ಚಲೋ ಆಕೈತಿ. ಯಾಕಂದ್ರೆ ನಾನು ಪುದೀನ ಜಾಸ್ತಿ ಇಷ್ಟಪಡೋಂಗಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.